ನಮಸ್ತೆ ಎವ್ರಿವನ್. ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಹೂ, ಹೂಮ್, ಹೂಸ್, ವಿಚ್, ವಾಟ್ ಮತ್ತೆ ದಟ್ ಈ ಪ್ರನೌನ್ಸ್ಗಳನ್ನು ಸೆಂಟೆನ್ಸಲ್ಲಿ ನಾವು ಯಾವ ನೌನನ್ನು ಹೈಲೈಟ್ ಮಾಡಬೇಕಾಗಿದೆಯೋ ಆ ನೌನ್ಗೆ ರಿಲೇಟೆಡ್ ಆಗಿ ಇವುಗಳನ್ನು ಯೂಸ್ ಮಾಡ್ತೀವಿ. ಹಾಗೇನೆ ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡುವಂತಹ ಸಿಚುವೇಶನ್ಸ್ ಅಲ್ಲಿ ಕೂಡ ನಾವು ಇವುಗಳನ್ನ ಕಂಜಂಕ್ಷನ್ಸ್ ಹಾಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಈ ರಿಲೇಟಿವ್ ಪ್ರನೌನ್ಗಳ ಬಳಕೆ ಸೆಂಟೆನ್ಸ್ ಅಲ್ಲಿ ಕೆಲವು ಸಲ ಮಾಡಿದ್ರು ಮಾಡದೇ ಇದ್ರೂ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ಇವುಗಳನ್ನ ಸೆಂಟೆನ್ಸ್ ಅಲ್ಲಿ ಡ್ರಾಪ್ ಮಾಡುವಂತಹ ಒಂದು ಆಪ್ಷನ್ ಇದೆ. ಹಾಗೇನೆ ಕೆಲವು ಸೆಂಟೆನ್ಸಸ್ ಅಲ್ಲಿ ಇವುಗಳನ್ನ ಯೂಸ್ ಮಾಡಲೇಬೇಕು ಅನ್ನುವಂತಹ ಒಂದು ಕಂಡೀಷನ್ ಕೂಡ ಇದೆ. ಯಾವ ಸೆಂಟೆನ್ಸಸ್ ಅಲ್ಲಿ ಇವುಗಳನ್ನ ಡ್ರಾಪ್ ಮಾಡಬಹುದು, ಯಾವ ಸೆಂಟೆನ್ಸಸ್ ಅಲ್ಲಿ ಇವುಗಳು ಕಂಪಲ್ಸರಿ ಯೂಸ್ ಆಗ್ಲೇಬೇಕು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೋಡಿ, ಹೂ, ಹೂಮ್, ವಿಚ್ ಮತ್ತೆ ದಟ್ ಇವುಗಳನ್ನ ಮಾತ್ರ ನಾವು ಸೆಂಟೆನ್ಸ್ ಅಲ್ಲಿ ಡ್ರಾಪ್ ಮಾಡುವಂತಹ ಆಪ್ಷನ್ ಇದೆ. ಹೂಸ್ ಮತ್ತೆ ವಾಟ್ ಈ ರಿಲೇಟಿವ್ ಪ್ರನೌನ್ಸ್ ಅನ್ನ ನಾವು ಸೆಂಟೆನ್ಸ್ ಅಲ್ಲಿ ಡ್ರಾಪ್ ಮಾಡ್ಲಿಕ್ಕೆ ಅಥವಾ ಒಮಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಮೊದಲು ಯಾವ ರೀತಿಯ ಸೆಂಟೆನ್ಸ್ ಅಲ್ಲಿ ನಾವು ಈ ರಿಲೇಟಿವ್ ಪ್ರನೌನ್ಸ್ ಅನ್ನ ಡ್ರಾಪ್ ಮಾಡಬಹುದು ಅನ್ನೋದನ್ನ ನೋಡೋಣ. ದ ರಿಲೇಟಿವ್ ಪ್ರನೌನ್ಸ್ ಕ್ಯಾನ್ ಬಿ ಒಮಿಟೆಡ್ ವೆನ್ ಇಟ್ ಈಸ್ ದ ಆಬ್ಜೆಕ್ಟ್ ಆಫ್ ದ ಕ್ಲಾಸ್. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೆ ಕ್ಲಾಸ್ ಅಂದ್ರೆ ಏನು ಅಂತ. ಒಂದು ಸಬ್ಜೆಕ್ಟ್ ಮತ್ತೆ ವರ್ಬ್ ಇರುವಂತಹ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ನಾವು ಕ್ಲಾಸ್ ಅಂತ ಹೇಳ್ತೀವಿ. ಇಂತಹ ಕ್ಲಾಸ್ ಅಲ್ಲಿ ಯೂಸ್ ಆಗಿರುವಂತಹ ರಿಲೇಟಿವ್ ಪ್ರನೌನ್ಸ್ ಒಂದು ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದ್ರೆ ಅಂತ ಸಿಚುವೇಶನ್ ನಲ್ಲಿ ನಾವು ಇವುಗಳನ್ನ ಡ್ರಾಪ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ಕಾರ್ ವಿಚ್ ಐ ವಾಂಟ್ ಟು ಬೈ ಅಥವಾ ದಟ್ ಐ ವಾಂಟ್ ಟು ಬೈ. ಇವೆರಡರಲ್ಲಿ ಯಾವುದನ್ನ ಯೂಸ್ ಮಾಡಿದ್ರು ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ನಾನು ಈ ಎರಡನ್ನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಡಿ, ವಿಚ್ ಐ ವಾಂಟ್ ಟು ಬೈ ಅಥವಾ ದಟ್ ಐ ವಾಂಟ್ ಟು ಬೈ ಈ ಕ್ಲಾಸ್ ಅಲ್ಲಿ ಐ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ, ವಾಂಟ್ ಅನ್ನೋ ಒಂದು ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇದೆ. ಈ ಆಕ್ಷನ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ದ ಕಾರ್. ಐ ವಾಂಟ್ ಟು ಬೈ ವಾಟ್? ದ ಕಾರ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಈ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ವಿಚ್ ಅಥವಾ ದಟ್ ಯೂಸ್ ಆಗಿದೆ. ಹಾಗಾಗಿ ನಾವಿದನ್ನ ಒಮಿಟ್ ಮಾಡಬಹುದು ಅಥವಾ ಡ್ರಾಪ್ ಮಾಡಬಹುದು. ದಿಸ್ ಇಸ್ ದ ಕಾರ್ ಐ ವಾಂಟ್ ಟು ಬೈ ಇಷ್ಟನ್ನೇ ಹೇಳಿದ್ರು ಕೂಡ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಸೆಕೆಂಡ್ ಒನ್ ಅಲ್ಲಿ ಹಿ ಪ್ರಿಂಟೆಡ್ ದ ಇಮೇಲ್ ದಟ್ ಐ ಸೆಂಟ್ ಹಿಮ್ ಅಥವಾ ಹಿ ಪ್ರಿಂಟೆಡ್ ದ ಇಮೇಲ್ ವಿಚ್ ಐ ಸೆಂಟ್ ಹಿಮ್. ಹಿ ಸಬ್ಜೆಕ್ಟ್, ಪ್ರಿಂಟೆಡ್ ವರ್ಬ್, ಹಿ ಪ್ರಿಂಟೆಡ್ ವಾಟ್? ದ ಇಮೇಲ್ ಆಬ್ಜೆಕ್ಟ್. ಅವನು ಯಾವ ಇಮೇಲ್ ಅನ್ನ ಪ್ರಿಂಟ್ ಮಾಡ್ದ? ದಟ್ ಐ ಸೆಂಟ್ ಹಿಮ್. ಸೊ ಇಮೇಲ್ಗೆ ರಿಲೇಟೆಡ್ ಆಗಿ ಇಲ್ಲಿ ಈ ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ, ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಹಾಗಾಗಿ ನಾವಿದನ್ನ ಡ್ರಾಪ್ ಮಾಡಬಹುದು. ಹಿ ಪ್ರಿಂಟೆಡ್ ದ ಇಮೇಲ್ ಐ ಸೆಂಟ್ ಹಿಮ್ ಅಂತ ಹೇಳಿದ್ರು ಕೂಡ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ದ ಪೀಪಲ್ ಹೂಮ್ ಐ ವರ್ಕ್ ವಿತ್ ಆರ್ ಫ್ರೆಂಡ್ಲಿ ಅಥವಾ ದ ಪೀಪಲ್ ದಟ್ ಐ ವರ್ಕ್ ವಿತ್ ಆರ್ ಫ್ರೆಂಡ್ಲಿ. ಈ ಸೆಂಟೆನ್ಸ್ ಅಲ್ಲಿ ಐ ವರ್ಕ್ ಸಬ್ಜೆಕ್ಟ್ ಮತ್ತೆ ವರ್ಬ್, ಐ ವರ್ಕ್ ವಿತ್ ಹೂಮ್? ದ ಪೀಪಲ್. ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಯಾವ ಪರ್ಟಿಕ್ಯುಲರ್ ಪೀಪಲ್ ಅನ್ನೋದನ್ನ ಮೆನ್ಷನ್ ಮಾಡಲಿಕ್ಕೆ ಇಲ್ಲಿ ಹೂಮ್ ಅಥವಾ ದ್ಯಾಟ್ ಅನ್ನ ನಾವು ಯೂಸ್ ಮಾಡಬಹುದು. ಒಂದು ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಈ ರಿಲೇಟಿವ್ ಪ್ರನೌನ್ಸ್ ಯೂಸ್ ಆಗಿರೋದ್ರಿಂದ ಇವುಗಳನ್ನ ನಾವು ಸೆಂಟೆನ್ಸ್ ಅಲ್ಲಿ ಒಮಿಟ್ ಮಾಡಬಹುದು. ದ ಪೀಪಲ್ ಐ ವರ್ಕ್ ವಿತ್ ಆರ್ ಫ್ರೆಂಡ್ಲಿ ಇಷ್ಟನ್ನೇ ಹೇಳಿದ್ರು ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್, ಐ ನೋ ದ ಪರ್ಸನ್ ಹೂಮ್ ಯು ಆರ್ ಟಾಕಿಂಗ್ ಅಬೌಟ್. ಈ ಸೆಂಟೆನ್ಸ್ ಅಲ್ಲಿ ಕೂಡ ಐ ಇಸ್ ಅ ಸಬ್ಜೆಕ್ಟ್, ನೋ ಇಸ್ ಅ ವರ್ಬ್. ಈ ವರ್ಬ್ ಅನ್ನ ರಿಸೀವ್ ಮಾಡ್ತಾ ಇರೋದು ಪರ್ಸನ್, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಈ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಹೋಮ್ ಅಥವಾ ದಾಟ್ ಯೂಸ್ ಆಗುತ್ತೆ. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿರುವಂತಹ ರಿಲೇಟಿವ್ ಪ್ರನೌನ್ಸ್ ಅನ್ನ ನಾವು ಒಮಿಟ್ ಮಾಡಲಿಕ್ಕೆ ಬರುತ್ತೆ. ಒಮಿಟ್ ಮಾಡಿಬಿಟ್ಟು ನಾವು ಐ ನೋ ದ ಪರ್ಸನ್ ಯು ಆರ್ ಟಾಕಿಂಗ್ ಅಬೌಟ್ ಅಂತ ಇಷ್ಟೇ ಹೇಳಿದ್ರು ಕೂಡ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಕೊನೆಯದಾಗಿ ಐ ಆಫರ್ ಸಬ್ಜೆಕ್ಟ್ ಮತ್ತೆ ವರ್ಬ್ ಇದೆ. ಐ ಆಫರ್ ವಾಟ್? ಆನ್ ಆಪರ್ಚುನಿಟಿ ಆಬ್ಜೆಕ್ಟ್. ವಿಚ್ ಆಪರ್ಚುನಿಟಿ? ವಿಚ್ ಯು ಕೆನಾಟ್ ಪಾಸ್ ಅಪ್. ಪಾಸ್ ಅಪ್ ಅಂದ್ರೆ ಬಿಟ್ಕೊಡೋದು ಅಂತ ಅಥವಾ ರಿಜೆಕ್ಟ್ ಮಾಡೋದು ಅಥವಾ ಇಗ್ನೋರ್ ಮಾಡೋದು ಅಂತ. ನಾನ್ ನಿನಗೆ ರಿಜೆಕ್ಟ್ ಮಾಡೋದಕ್ಕಾಗದೇ ಇರುವಂತಹ ಒಂದು ಆಪರ್ಚುನಿಟಿಯನ್ನ ಆಫರ್ ಮಾಡ್ತೀನಿ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಯಾವ ಆಪರ್ಚುನಿಟಿ ಅನ್ನೋದನ್ನ ಹೈಲೈಟ್ ಮಾಡ್ಲಿಕ್ಕೆ ಇಲ್ಲಿ ವಿಚ್ ಅಥವಾ ದ್ಯಾಟ್
ಅನ್ನೋ ರಿಲೇಟಿವ್ ಪ್ರೊನೌನ್ ಅನ್ನ ನಾವು ಯೂಸ್ ಮಾಡಿದೀವಿ. ಒಂದು ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಇವುಗಳು ಯೂಸ್ ಆಗಿರೋದ್ರಿಂದ ಇದನ್ನ ಡ್ರಾಪ್ ಮಾಡಿಬಿಟ್ಟು ಕೂಡ ನಾವು ಐ ಆಫರ್ ಅನ್ ಆಪರ್ಚುನಿಟಿ, ಯು ಕ್ಯಾನ್ ನಾಟ್ ಪಾಸ್ ಅಪ್ ಇಷ್ಟನ್ನೇ ಕೂಡ ಹೇಳಬಹುದು. ಇಷ್ಟಲ್ದೇನೆ ಇನ್ನೊಂದು ಟ್ರಿಕ್ ಏನು ಅಂದ್ರೆ, ಸೆಂಟೆನ್ಸ್ ಅಲ್ಲಿ ಈ ರಿಲೇಟಿವ್ ಪ್ರೊನೌನ್ಗಳು ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದಾವೆ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಅಥವಾ ಇವುಗಳನ್ನ ನಾವು ಸೆಂಟೆನ್ಸ್ ಅಲ್ಲಿ ಒಮಿಟ್ ಮಾಡ್ಲಿಕ್ಕೆ ಅಥವಾ ಡ್ರಾಪ್ ಮಾಡ್ಲಿಕ್ಕೆ ಬರುತ್ತಾ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ನೋಡಿ, ಸೆಂಟೆನ್ಸ್ ಅಲ್ಲಿ ಈ ರಿಲೇಟಿವ್ ಪ್ರೊನೌನ್ ಆದ ನಂತರ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಕಾಂಬಿನೇಷನ್ ಇರುತ್ತೆ. ಹಾಗಿದ್ದಾಗ ನಾವು ಈಸಿಲಿ ಅವುಗಳನ್ನ ರಿಮೂವ್ ಮಾಡಬಹುದು ಅನ್ನೋದು ನಾವು ಅರ್ಥ ಮಾಡ್ಕೋಬಹುದು. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಐ ಸಬ್ಜೆಕ್ಟ್ ಆಗಿದೆ, ವಾಂಟ್ ಅನ್ನೋದು ಒಂದು ವರ್ಬ್ ಆಗಿದೆ. ಸಬ್ಜೆಕ್ಟ್ ಮತ್ತೆ ವರ್ಬ್ ಕಾಂಬಿನೇಷನ್ ಇದೆ ಇಲ್ಲಿ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕೂಡ ನೋಡಿ, ಈ ರಿಲೇಟಿವ್ ಪ್ರೊನೌನ್ ಆದ ನಂತರ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇದೆ. ಥರ್ಡ್ ಸೆಂಟೆನ್ಸ್ ಅಲ್ಲಿ ಕೂಡ ಸಬ್ಜೆಕ್ಟ್ ಮತ್ತೆ ವರ್ಬ್. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ರಿಲೇಟಿವ್ ಪ್ರೊನೌನ್ ನಂತರ ಯು ಸಬ್ಜೆಕ್ಟ್ ಇದೆ, ಆರ್ ಟಾಕಿಂಗ್ ವರ್ಬ್ ಆಗಿದೆ. ಸಬ್ಜೆಕ್ಟ್ ಮತ್ತೆ ವರ್ಬ್ ಕಾಂಬಿನೇಷನ್ ಇಲ್ಲೂ ಕೂಡ ಇದೆ. ಕೊನೆಯದಾಗಿ ಯು ಕೆನಾಟ್ ಪಾಸ್ ಅಪ್, ಯು ಸಬ್ಜೆಕ್ಟ್, ಪಾಸ್ ಅಪ್ ವರ್ಬ್. ಹೀಗೆ ಒಂದು ರಿಲೇಟಿವ್ ಪ್ರೊನೌನ್ ಆದ ನಂತರ ಸಬ್ಜೆಕ್ಟ್ ಮತ್ತೆ ವರ್ಬ್ ಕಾಂಬಿನೇಷನ್ ಇದ್ರೆ ಅಂತ ಟೈಮಲ್ಲಿ ರಿಲೇಟಿವ್ ಪ್ರೊನೌನ್ ಅನ್ನ ನಾವು ಈಸಿಲಿ ಒಮಿಟ್ ಮಾಡಬಹುದು. ಈ ರೂಲ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಅಂದ್ರೆ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಆ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದ್ರೂ ಕೂಡ ನಾವು ಅವುಗಳನ್ನ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಅಂತಹ ಸಿಚುವೇಶನ್ಸ್ ಯಾವುದು ಅಂದ್ರೆ, ನೋಡಿ, ಐ ವಿಲ್ ಗಿವ್ ಯು ಆಲ್ ದ ಬುಕ್ಸ್ ವಿಚ್ ಆರ್ ಅವೈಲಬಲ್ ಹಿಯರ್ ಅಂತ ಇದೆ. ಇಲ್ಲಿ ಅವೈಲಬಲ್ ಒಂದು ಆಡ್ಜೆಕ್ಟಿವ್ ಆಗಿದೆ. ಆಡ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ನೌನನ್ನ ಮಾಡಿಫೈ ಮಾಡುವಂತಹ ವರ್ಡ್ಸ್ ಅಂತ. ಇಲ್ಲಿ ಅವೈಲಬಲ್ ಅನ್ನೋ ಆಡ್ಜೆಕ್ಟಿವ್ ಬುಕ್ಸ್ ಅನ್ನ ಮಾಡಿಫೈ ಮಾಡ್ತಾ ಇದೆ ಅಥವಾ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕೂಡ ದೀಸ್ ಆರ್ ದ ಇನ್ಸ್ಟ್ರಕ್ಷನ್ಸ್ ವಿಚ್ ಆರ್ ನೆಸೆಸರಿ ಟು ರೀಡ್ ಬಿಫೋರ್ ಯೂಸಿಂಗ್ ದ ಮಷೀನ್. ಇಲ್ಲಿ ನೆಸೆಸರಿ ಅನ್ನೋ ಆಡ್ಜೆಕ್ಟಿವ್ ಇನ್ಸ್ಟ್ರಕ್ಷನ್ ಅನ್ನೋ ಒಂದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಯೂಸ್ ಆಗಿದೆ. ಹೀಗೆ ಅಡ್ಜೆಕ್ಟಿವ್ಸ್ ಜೊತೆಗೆ ಯೂಸ್ ಆಗಿರುವಂತಹ ರಿಲೇಟಿವ್ ಪ್ರೊನೌನ್ಸ್ ಅನ್ನ ಒಮಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೊಂದ್ ವೇಳೆ ಸೆಂಟೆನ್ಸ್ ಅನ್ನ ನಾವು ಶಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಆ ರಿಲೇಟಿವ್ ಪ್ರೊನೌನ್ ನ ಜೊತೆಗೆ ಯೂಸ್ ಆಗಿರುವಂತಹ ರೆಫರೆನ್ಷಿಯಲ್ ವರ್ಬ್ ಅಥವಾ ಬಿ ವರ್ಬ್ ಅದನ್ನ ಕೂಡ ನಾವು ರಿಮೂವ್ ಮಾಡಬೇಕಾಗತ್ತೆ. ಐ ವಿಲ್ ಗಿವ್ ಯು ಆಲ್ ದ ಬುಕ್ಸ್ ಅವೈಲಬಲ್ ಹಿಯರ್, ಈ ರೀತಿಯಾಗಿ ಕೂಡ ಈ ಸೆಂಟೆನ್ಸ್ ಅನ್ನ ಹೇಳಬಹುದು. ನಾವಿಲ್ಲಿ ಏನ್ ಮಾಡಿದೀವಿ, ರಿಲೇಟಿವ್ ಪ್ರೊನೌನ್ ಜೊತೆಗೆ ಯೂಸ್ ಆಗಿರುವಂತಹ ಬಿ ವರ್ಬ್ ಅನ್ನ ಕೂಡ ರಿಮೂವ್ ಮಾಡಿದೀವಿ. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಕೂಡ ನೋಡಿ, ವಿಚ್ ಮತ್ತೆ ಆರ್ ಈ ಎರಡನ್ನ ಕೂಡ ನಾವು ರಿಮೂವ್ ಮಾಡಿಬಿಟ್ಟು ದೀಸ್ ಆರ್ ದ ಇನ್ಸ್ಟ್ರಕ್ಷನ್ಸ್ ನೆಸೆಸರಿ ಟು ರೀಡ್ ಬಿಫೋರ್ ಯೂಸಿಂಗ್ ದ ಮಷೀನ್, ಹೀಗೆ ಕೂಡ ಈ ಸೆಂಟೆನ್ಸ್ ಅನ್ನ ಹೇಳಬಹುದು. ನೆಕ್ಸ್ಟ್, ಐ ನೋ ದ ಗರ್ಲ್ ಹೂ ವಾಸ್ ಡಾನ್ಸಿಂಗ್ ವಿತ್ ಯು. ಈ ಸೆಂಟೆನ್ಸ್ ಅಲ್ಲಿ ಕೂಡ ಹೂ ಅನ್ನೋ ರಿಲೇಟಿವ್ ಪ್ರೊನೌನ್ ಜೊತೆಗೆ ರೆಫರೆನ್ಷಿಯಲ್ ವರ್ಬ್ ಎರಡನ್ನ ಕೂಡ ನಾವು ರಿಮೂವ್ ಮಾಡಿಬಿಟ್ಟು ಸೆಂಟೆನ್ಸ್ ಅನ್ನ ಐ ನೋ ದ ಗರ್ಲ್ ಡಾನ್ಸಿಂಗ್ ವಿತ್ ಯು ಈ ರೀತಿಯಾಗಿ ಹೇಳಬೇಕಾಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಡಾನ್ಸಿಂಗ್ ಅನ್ನೋದು ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಆಗಿರೋದ್ರಿಂದ. ಹೀಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಜೊತೆಗೆ ಏನಾದ್ರೂ ರಿಲೇಟಿವ್ ಪ್ರೊನೌನ್ಸ್ ಬಂದಿದ್ರೆ ಆ ರಿಲೇಟಿವ್ ಪ್ರೊನೌನ್ ಜೊತೆಗೆ ಯೂಸ್ ಆಗಿರುವಂತಹ ಬಿ ವರ್ಬ್ ಅನ್ನ ಕೂಡ ನಾವು ರಿಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಐ ಹ್ಯಾವ್ ಇನ್ವೈಟೆಡ್ ಮಿಸ್ಟರ್ ಗುಪ್ತಾ ಹೂ ಈಸ್ ಗುಡ್ ಡಾಕ್ಟರ್ ಅಂಡ್ ಹೂ ಕಮ್ಸ್ ಹಿಯರ್ ಒನ್ಸ್ ಅ ಮಂತ್. ಈ ಸೆಂಟೆನ್ಸ್ ಅಲ್ಲಿ ನೋಡಿ, ಹೂ ಅಂತ ಎರಡ್ ಸಲ ಯೂಸ್ ಆಗಿದೆ. ಹೂ ಇಸ್ ಅ ಗುಡ್ ಡಾಕ್ಟರ್ ಮಿಸ್ಟರ್ ಗುಪ್ತಾ, ಹೂ ಕಮ್ಸ್ ಹಿಯರ್ ಒನ್ಸ್ ಅ ಮಂತ್ ಮಿಸ್ಟರ್ ಗುಪ್ತಾ. ಇಲ್ಲಿ ಈ ಎರಡೂ ಕ್ಲಾಸ್ಗಳು ಒಂದೇ ಆಂಟಿಸಿಡೆಂಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಈ ರೀತಿಯ ಸಿಚುವೇಶನ್ ಅಲ್ಲಿ ನಾವು ಕೊನೆಗೆ ಯೂಸ್ ಆಗಿರುವಂತಹ ರಿಲೇಟಿವ್ ಪ್ರೊನೌನ್ ಅನ್ನ ಒಮಿಟ್ ಮಾಡಿಬಿಟ್ಟು ಸೆಂಟೆನ್ಸ್ ಫಾರ್ಮೇಶನ್ ಮಾಡಬಹುದು. ಐ ಹ್ಯಾವ್ ಇನ್ವೈಟೆಡ್ ಮಿಸ್ಟರ್ ಗುಪ್ತಾ ಹೂ ಇಸ್ ಅ ಗುಡ್ ಡಾಕ್ಟರ್ ಅಂಡ್ ಕಮ್ಸ್ ಹಿಯರ್ ಒನ್ಸ್ ಅ ಮಂತ್. ಇಷ್ಟನ್ನೇ ಹೇಳಿದ್ರು ಕೂಡ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಈ ರಿಲೇಟಿವ್ ಪ್ರೊನೌನ್ಸ್ ಅನ್ನ ನಾವು ಕೆಲವು ಕಡೆ ಒಮಿಟ್ ಮಾಡಲಿಕ್ಕೆ ಬರೋದಿಲ್ಲ. ಸೆಂಟೆನ್ಸಸ್ ಅಲ್ಲಿ ಅವುಗಳು ಇರಲೇಬೇಕಾಗತ್ತೆ. ಅಂತಹ ಸೆಂಟೆನ್ಸಸ್ ಯಾವುದು ಅಂದ್ರೆ, ವೆನ್ ಎ ರಿಲೇಟಿವ್ ಪ್ರೊನೌನ್ ಈಸ್ ದ ಸಬ್ಜೆಕ್ಟ್ ಆಫ್ ದ ಕ್ಲಾಸ್ ಇಟ್ ಕೆನಾಟ್ ಬಿ ಒಮಿಟೆಡ್. ಅಂದ್ರೆ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಆ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದ್ರೆ ಅಂತಹ ರಿಲೇಟಿವ್ ಪ್ರೊನೌನ್ಸ್ ಅನ್ನ ನಾವು ಒಮಿಟ್ ಮಾಡಲಿಕ್ಕೆ ಅಥವಾ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ದ ಬಿಲ್ಡಿಂಗ್ ವಿಚ್ ಇಸ್ ವೆರಿ ಓಲ್ಡ್ ನೀಡ್ಸ್ ರಿಪೇರಿಂಗ್.
ಈ ಸೆಂಟೆನ್ಸ್ ಅಲ್ಲಿ ಬಿಲ್ಡಿಂಗ್ ಸಬ್ಜೆಕ್ಟ್ ಆಗಿದೆ. ಹೇಗೆ ಗೊತ್ತಾಗುತ್ತೆ ಬಿಲ್ಡಿಂಗ್ ಸಬ್ಜೆಕ್ಟ್ ಅಂತ? ವೆರಿ ಓಲ್ಡ್ ಆಗಿರೋದು ಯಾವುದು? ಬಿಲ್ಡಿಂಗ್. ರಿಪೇರ್ ಆಗ್ಬೇಕಾಗಿರೋದು ಯಾವುದು? ಬಿಲ್ಡಿಂಗ್. ಅಂದ್ರೆ ಇಡೀ ಸೆಂಟೆನ್ಸ್ ಬಿಲ್ಡಿಂಗ್ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ಇದನ್ನ ನಾವು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದೀವಿ. ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಹಾಗಾಗಿ ನಾವು ಈ ಸೆಂಟೆನ್ಸ್ ಅಲ್ಲಿ ಈ ರಿಲೇಟಿವ್ ಪ್ರೊನೌನ್ ಅನ್ನ ಒಮಿಟ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಐ ಲೈಕ್ ದ ಬುಕ್ಸ್ ದಟ್ ಮೇಕ್ ಮೀ ಟ್ರಾವೆಲ್. ನೋಡಿ ಇಲ್ಲಿ ದಟ್ ಮೇಕ್ ಮೀ ಟ್ರಾವೆಲ್ ಅನ್ನೋ ಈ ಕ್ಲಾಸ್ ಅಲ್ಲಿ ದಟ್ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವುದು? ಐ ಲೈಕ್ ಅಂತ ಇದೆ. ಐ ಸಬ್ಜೆಕ್ಟ್ ಆಗುತ್ತೆ, ಲೈಕ್ ವರ್ಬ್ ಆಗುತ್ತೆ ಅಂತ ನಿಮಗೆ ಅನ್ನಿಸ್ಬಹುದು. ಆದ್ರೆ ಇಲ್ಲಿ ಇನ್ನೊಂದು ಕ್ಲಾಸ್ ಇದೆ, ದ ಬುಕ್ಸ್ ದಟ್ ಮೇಕ್ ಮೀ ಟ್ರಾವೆಲ್ ಅಂತ. ನನ್ನನ್ನ ಟ್ರಾವೆಲ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡುವಂತಹ ಬುಕ್ಸ್ ನನಗೆ ಇಷ್ಟ ಅಂತ ಈ ಸೆಂಟೆನ್ಸ್ ನ ಅರ್ಥ. ಹಿಯರ್ ಹೂ ಮೇಕ್ಸ್ ಮೀ ಟ್ರಾವೆಲ್? ದ ಬುಕ್ಸ್. ಸೊ ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಬುಕ್ಸ್ ಅನ್ನೋ ಸಬ್ಜೆಕ್ಟ್ ಆಗಿದೆ. ಈ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಇಲ್ಲಿ ದಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಆದ್ದರಿಂದ ನಾವು ಈ ಸೆಂಟೆನ್ಸ್ ಅಲ್ಲಿ ಈ ಪ್ರೊನೌನ್ ಅನ್ನ ಒಮಿಟ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ದ ಮ್ಯಾನ್ ಹೂ ಲಿವ್ಸ್ ನೆಕ್ಸ್ಟ್ ಡೋರ್ ವರ್ಕ್ಸ್ ಇನ್ ಅ ರೆಸ್ಟೋರೆಂಟ್. ಹೂ ಲಿವ್ಸ್ ನೆಕ್ಸ್ಟ್ ಡೋರ್? ದ ಮ್ಯಾನ್. ಹೂ ವರ್ಕ್ಸ್ ಇನ್ ಅ ರೆಸ್ಟೋರೆಂಟ್? ದ ಸೇಮ್ ಮ್ಯಾನ್. ಸಬ್ಜೆಕ್ಟ್ ಆಗಿದೆ. ಸೊ ಈ ಮ್ಯಾನ್ಗೆ ರಿಲೇಟೆಡ್ ಆಗಿ ಇಲ್ಲಿ ಹೂ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಹಾಗಾಗಿ ನಾವು ಇದನ್ನ ಒಮಿಟ್ ಮಾಡಲಿಕ್ಕೆ ಅಥವಾ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಲಾಟ್ಸ್ ಆಫ್ ಪೀಪಲ್ ಹೂ ಸ್ಪೆಂಡ್ ಅವರ್ಸ್ ಇನ್ ಟ್ರಾಫಿಕ್ ಆರ್ ಡಿಸೈಡಿಂಗ್ ಟು ಕಮ್ಯೂಟ್ ಬೈ ಬೈಕ್. ನೋಡಿ ಈ ಸೆಂಟೆನ್ಸ್ ಅಲ್ಲಿ ಕೂಡ ಲಾಟ್ಸ್ ಆಫ್ ಪೀಪಲ್ ಸಬ್ಜೆಕ್ಟ್ ಆಗಿದೆ. ಹೂ ಸ್ಪೆಂಡ್ ಅವರ್ಸ್ ಇನ್ ಟ್ರಾಫಿಕ್, ಡಿಸೈಡಿಂಗ್ ಟು ಕಮ್ಯೂಟ್ ಬೈ ಬೈಕ್. ಈ ಎರಡೂ ಕ್ಲಾಸ್ಗಳು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಈ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಇಲ್ಲಿ ಹೂ ಅನ್ನೋ ಒಂದು ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಹಾಗಾಗಿ ನಾವು ಇದನ್ನ ಒಮಿಟ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಹಿ ಇಸ್ ದ ಮ್ಯಾನ್ ಹೂಸ್ ಬುಕ್ ಐ ಬಾರೋಡ್. ಈ ಸೆಂಟೆನ್ಸ್ ಅಲ್ಲಿ ಹಿ ಇಸ್ ದ ಮ್ಯಾನ್ ಅನ್ನೋದು ಒಂದು ಕ್ಲಾಸ್, ಹೂಸ್ ಬುಕ್ ಐ ಬಾರೋಡ್ ಅನ್ನೋದು ಇನ್ನೊಂದು ಕ್ಲಾಸ್. ಹಿ ಈಸ್ ದ ಮ್ಯಾನ್ ಅಂದ್ರೆ ಅವನೇ ಆ ವ್ಯಕ್ತಿ ಅಂತ. ಯಾವ ವ್ಯಕ್ತಿ ಅನ್ನೋದನ್ನ ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿ ಹೂಸ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿರೋದ್ರಿಂದ ಈ ಸೆಂಟೆನ್ಸ್ ಅಲ್ಲಿ ಈ ರಿಲೇಟಿವ್ ಪ್ರೊನೌನ್ ಅನ್ನ ನಾವು ಒಮಿಟ್ ಮಾಡಲಿಕ್ಕೆ ಬರೋದಿಲ್ಲ. ಹೀಗೆ ಸೆಂಟೆನ್ಸಸ್ ಅಲ್ಲಿ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ರಿಲೇಟಿವ್ ಪ್ರೊನೌನ್ಸ್ ಯೂಸ್ ಆಗಿದ್ರೆ ಅಂತಹ ರಿಲೇಟಿವ್ ಪ್ರೊನೌನ್ಸ್ ಅನ್ನ ನಾವು ಒಮಿಟ್ ಮಾಡಲಿಕ್ಕೆ ಬರೋದಿಲ್ಲ. ಕಂಪಲ್ಸರಿ ನಾವು ಅದನ್ನ ಆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಲೇಬೇಕಾಗತ್ತೆ. ಸೆಂಟೆನ್ಸ್ ಅಲ್ಲಿ ಯೂಸ್ ಆಗಿರುವಂತಹ ರಿಲೇಟಿವ್ ಪ್ರೊನೌನ್ಗಳನ್ನ ನಾವು ಡ್ರಾಪ್ ಮಾಡಲಿಕ್ಕೆ ಬರುತ್ತಾ ಅನ್ನೋದನ್ನ ಡಿಸೈಡ್ ಮಾಡಲಿಕ್ಕೆ ಒಂದು ಟ್ರಿಕ್ ಏನು ಅಂದ್ರೆ, ರಿಲೇಟಿವ್ ಪ್ರೊನೌನ್ ಆದ ನಂತರ ಸಬ್ಜೆಕ್ಟ್ ಮತ್ತೆ ವರ್ಬ್ ಕಾಂಬಿನೇಷನ್ ಇಲ್ಲ ಅನ್ನೋ ಹಾಗಿದ್ರೆ ಇವುಗಳನ್ನ ನಾವು ಒಮಿಟ್ ಮಾಡಲಿಕ್ಕೆ ಬರೋದಿಲ್ಲ. ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಈ ರಿಲೇಟಿವ್ ಪ್ರೊನೌನ್ ಆಗಿದ್ಮೇಲೆ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇಲ್ಲ, ಒಂದು ಬಿ ವರ್ಬ್ ಇದೆ ಇಲ್ಲಿ. ಹಾಗೇನೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕೂಡ ನೋಡಿ, ದಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ಆಗಿದ್ಮೇಲೆ ಡೈರೆಕ್ಟ್ಲಿ ಒಂದು ವರ್ಬ್ ಯೂಸ್ ಆಗಿದೆ, ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇಲ್ಲ. ನೆಕ್ಸ್ಟ್, ಹೂ ಈ ರಿಲೇಟಿವ್ ಪ್ರೊನೌನ್ ಆಗಿದ್ಮೇಲೆ ಡೈರೆಕ್ಟ್ಲಿ ಒಂದು ವರ್ಬ್ ಯೂಸ್ ಆಗಿದೆ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಕೂಡ ರಿಲೇಟಿವ್ ಪ್ರೊನೌನ್ ಆದ ನಂತರ ವರ್ಬ್ ಸ್ಟಾರ್ಟ್ ಆಗಿದೆ. ಕೊನೆಯದಾಗಿ ರಿಲೇಟಿವ್ ಪ್ರೊನೌನ್ ಆದ ನಂತರ ಒಂದು ನೌನ್ ಇದೆ. ಹೀಗೆ ಸಬ್ಜೆಕ್ಟ್ ಮತ್ತೆ ವರ್ಬ್ ಕಾಂಬಿನೇಷನ್ ಒಂದು ರಿಲೇಟಿವ್ ಪ್ರೊನೌನ್ ಆದ ನಂತರ ಇಲ್ಲ ಅನ್ನೋದಾಗಿದ್ರೆ ಅಂತ ಸಿಚುವೇಶನ್ ಅಲ್ಲಿ ನಾವು ಆ ರಿಲೇಟಿವ್ ಪ್ರೊನೌನ್ ಅನ್ನ ಒಮಿಟ್ ಮಾಡಲಿಕ್ಕೆ ಅಥವಾ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲೂ ಕೂಡ ಕೆಲವು ಎಕ್ಸೆಪ್ಷನ್ಸ್ ಇದೆ. ಅದು ಯಾವುದು ಅಂದ್ರೆ, ಫಸ್ಟ್ ಒನ್, ಹಿ ಈಸ್ ಅ ಹಾರ್ಡ್ ವರ್ಕಿಂಗ್ ಮ್ಯಾನ್ ವಿಚ್ ವಿ ನೋ. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಆದ ನಂತರ ಒಂದು ಸಬ್ಜೆಕ್ಟ್ ಇದೆ, ಒಂದು ವರ್ಬ್ ಕೂಡ ಇದೆ. ಆದ್ರೂ ಕೂಡ ಈ ರಿಲೇಟಿವ್ ಪ್ರೊನೌನ್ ಅನ್ನ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಈ ರಿಲೇಟಿವ್ ಪ್ರೊನೌನ್ ಈ ಸೆಂಟೆನ್ಸ್ ಅಲ್ಲಿ ಯಾವುದೇ ಒಂದು ನೌನ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿಲ್ಲ. ಹಿ ಈಸ್ ಅ ಹಾರ್ಡ್ ವರ್ಕಿಂಗ್ ಮ್ಯಾನ್ ಅನ್ನೋ ಒಂದು ಇಡೀ ಸೆಂಟೆನ್ಸ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ವಿ ನೋ ವಾಟ್, ನಮ್ಗೇನ್ ಗೊತ್ತು? ಹಿ ಈಸ್ ಅ ಹಾರ್ಡ್ ವರ್ಕಿಂಗ್ ಮ್ಯಾನ್ ಅನ್ನೋದು ಗೊತ್ತು. ಒಂದು ಇಡೀ ಸೆಂಟೆನ್ಸ್ಗೆ ರಿಲೇಟೆಡ್ ಆಗಿ ಇಲ್ಲಿ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿರೋದ್ರಿಂದ ಇದನ್ನ ನಾವು ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ.
ನೆಕ್ಸ್ಟ್, ದಿಸ್ ಈಸ್ ದ ವಿಲೇಜ್ ಇನ್ ವಿಚ್ ಐ ಲಿವ್. ಇಲ್ಲೂ ಕೂಡ ಒಂದು ರಿಲೇಟಿವ್ ಪ್ರನೌನ್ ಆದ ನಂತರ ಸಬ್ಜೆಕ್ಟ್ ಮತ್ತೆ ವರ್ಬ್ ಇದೆ. ಒಂದು ನೌನ್ಗೆ ರಿಲೇಟೆಡ್ ಆಗಿ ಮಾತ್ರ ಯೂಸ್ ಆಗಿದೆ. ಆದರೂ ಕೂಡ ನಾವು ಈ ರಿಲೇಟಿವ್ ಪ್ರನೌನ್ ಅನ್ನ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಒಂದು ಪ್ರೆಪೋಸಿಷನ್ ಆದ ನಂತರ ರಿಲೇಟಿವ್ ಪ್ರನೌನ್ ಬಂದಿದ್ರೆ ಅಂತ ಟೈಮಲ್ಲಿ ನಾವು ಆ ರಿಲೇಟಿವ್ ಪ್ರನೌನ್ ಅನ್ನ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಕೂಡ ಅಬೌಟ್ ಒಂದು ಪ್ರೆಪೋಸಿಷನ್ ಆಗಿದೆ. ಪ್ರೆಪೋಸಿಷನ್ ನಂತರ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ಹಾಗಾಗಿ ನಾವು ಇದನ್ನ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಹಿ ಈಸ್ ದ ಮ್ಯಾನ್ ಅಬೌಟ್ ಹೂಮ್ ಐ ವಾಸ್ ಟಾಕಿಂಗ್. ದಿಸ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್. ಇದೇ ಸೆಂಟೆನ್ಸ್ ಅಲ್ಲಿ ಒಂದ್ ವೇಳೆ ಈ ಅಬೌಟ್ ಅನ್ನೋ ವರ್ಡ್ ಕೊನೆಗಿದ್ದಿದ್ರೆ ಹಿ ಈಸ್ ದ ಮ್ಯಾನ್ ಹೂಮ್ ಐ ವಾಸ್ ಟಾಕಿಂಗ್ ಅಬೌಟ್ ಅಂತ ಇದ್ದಿದ್ರೆ ಆ ಟೈಮಲ್ಲಿ ನಾವು ಈ ಹೂಮ್ ಅನ್ನ ರಿಮೂವ್ ಮಾಡ್ಬೋದಾಗಿತ್ತು. ಆದ್ರೆ ಈ ಪ್ರಪೋಸಿಷನ್ ಸೆಂಟೆನ್ಸ್ ನ ಕೊನೆಗಿಲ್ಲ, ಒಂದು ರಿಲೇಟಿವ್ ಪ್ರನೌನ್ ನ ಜೊತೆಗೆ ಇದೆ. ಹಾಗಾಗಿ ನಾವಿಲ್ಲಿ ಈ ರಿಲೇಟಿವ್ ಪ್ರನೌನ್ ಅನ್ನ ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಕೊನೆಯದಾಗಿ, ದ ಗರ್ಲ್ ಫ್ರಮ್ ಹೂಮ್ ಐ ಬಾರೋಡ್ ದಿಸ್ ಪೆನ್ ಹ್ಯಾಸ್ ಲೆಫ್ಟ್. ಇಲ್ಲೂ ಕೂಡ ಫ್ರಮ್ ರಿಲೇಟಿವ್ ಪ್ರನೌನ್ ಜೊತೆಗೆ ಯೂಸ್ ಆಗಿರುವಂತಹ ಒಂದು ಪ್ರಪೋಸಿಷನ್ ಆಗಿದೆ. ಹಾಗಾಗಿ ಈ ರಿಲೇಟಿವ್ ಪ್ರನೌನ್ ಅನ್ನ ನಾವು ಡ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತಿನ ಕ್ಲಾಸಲ್ಲಿ ರಿಲೇಟಿವ್ ಪ್ರನೌನ್ಸ್ ಗಳನ್ನ ನಾವು ಹೇಗೆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಲೇಬೇಕು, ಹೇಗೆ ಯೂಸ್ ಮಾಡದೇ ಇದ್ರೂ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಲ್ವಾ. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ವರ್ಡ್ಸ್ ಅನ್ನ ನಾವು ಇಂಟರಾಗೇಟಿವ್ ಪ್ರನೌನ್ಸ್ ಅನ್ನಾಗಿ ಕೂಡ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಇಂಟರಾಗೇಟಿವ್ ಪ್ರನೌನ್ಸ್ ಅಂದ್ರೆ ಏನು, ಅವುಗಳನ್ನ ಸೆಂಟೆನ್ಸ್ ಅಲ್ಲಿ ಹೇಗೆ ಗುರುತಿಸೋದು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.